ಧರ್ಮಸ್ಥಳದ ವಿಚಾರ ಬಿಜೆಪಿಗೆ ಒಂದು ಅಸ್ತ್ರವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಆಕ್ಟಿವಿಟಿ ನೋಡಿದಂಥ ಸಂದರ್ಭದಲ್ಲಿ ಹಂಗೆ ಅನಿಸ್ತಾ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡಿರೋದು. ವಾರಾಂತ್ಯದಲ್ಲಿ ಮಂಜುನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಬಿಜೆಪಿ ಅಧ್ಯಕ್ಷರು ಪ್ಲಾನ್ ಮಾಡಿದ್ದಾರೆ. BY ವಿಜೇಂದ್ರ ನೇತೃತ್ವದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿ 23 ಜನ ಶಾಸಕರು ಧರ್ಮಸ್ಥಳಕ್ಕೆ ಹೋಗಿ ಬರ್ತಾರಂತೆ. ಆದರೆ ಅದಕ್ಕಿಂತ ಮೊದಲು SR ವಿಶ್ವನಾಥ್ ಒಂದು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸುಮಾರು 300 ಕಾರುಗಳಲ್ಲಿ ಹೋಗಬೇಕು ಅಂತ ವಿಶ್ವನಾಥ್ ಪ್ಲಾನ್ ಮಾಡಿದ್ದಾರೆ. ಯಲಹಂಕ ಶಾಸಕರು ಅಂದರೆ ಬಿಜೆಪಿ ಇದನ್ನ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಧರ್ಮಸ್ಥಳ ಯಾತ್ರೆ, ಧರ್ಮಸ್ಥಳ ಚಲೋ, ಯಲಹಂಕದಿಂದ ವಿಶ್ವನಾಥ್ ಆಗಸ್ಟ್ 16ನೇ ತಾರೀಕು ಶುರು ಮಾಡ್ತಾರೆ. ಕಾರುಗಳ ಮುಖಾಂತರ 300ಕ್ಕೂ ಹೆಚ್ಚು ಕಾರುಗಳು ಯಲಹಂಕದಿಂದ ಹೊರಡುತ್ತವೆ. ಈ ಮುಖಾಂತರ ಧರ್ಮಸ್ಥಳದ ಪರ ನಿಲ್ಲಲಿಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಬನ್ನಿ ಕಿರಣ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿಜೆಪಿಗೆ ಇದೊಂದು ಪ್ರಮುಖ ಅಸ್ತ್ರ, ನೋ ಡೌಟ್. ನಮಗೆ ಅಚ್ಚರಿ ಆಗ್ತಾ ಇತ್ತು ಇಲ್ಲಿ ತನಕ ಬಿಜೆಪಿ ನಾಯಕರು ಯಾಕೆ ಮಾತಾಡಿಲ್ಲ ಅಂತ. ಅಂತೂ ಇಂತೂ ಈಗ ಬಿಜೆಪಿ ನಾಯಕರೀಗ ಅಖಾಡ ಇಳಿತಾ ಇದ್ದಾರೆ. ಒಂದು ಕಡೆಗೆ 25-30 ಜನ ಶಾಸಕರ ಜೊತೆಗೆ ಅಧ್ಯಕ್ಷರೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು, ಇನ್ನೊಂದು ಕಡೆಗೆ 300 ಕಾರುಗಳ ಮುಖಾಂತರ ವಿಶ್ವನಾಥ್ ಹೊರಟಿರುವಂಥದ್ದು ಯಲಹಂಕ ಶಾಸಕರು. ಏನು ನಡೀತಾ ಇದೆ? ರಂಗನಾಥ್, ಹಿಂದುತ್ವದ ಆಧಾರದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರದ ಜೊತೆ ನಾವಿದ್ದೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂತಹ ವಿಚಾರ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೊನ್ನೆ ಚರ್ಚೆ ಆಗಿತ್ತು. ಹಾಗಾಗಿ ಈಗ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸುವಂತಹ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. 2 ಹಂತದಲ್ಲಿ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ತೆರಳುವಂತಹ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ. ಒಂದು, ಯಲಹಂಕ ಕ್ಷೇತ್ರದಿಂದ ಯಲಹಂಕ ಶಾಸಕ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸುಮಾರು 300ರಷ್ಟು ವಾಹನಗಳಲ್ಲಿ ಕಾರುಗಳ ಮುಖಾಂತರ ತೆರಳಿ ಮಂಜುನಾಥನ ದರ್ಶನ ಪಡೆದು ಪೂಜೆಯನ್ನು ಸಲ್ಲಿಸಿ ಧರ್ಮಸ್ಥಳದ ಜೊತೆಗೆ ಕ್ಷೇತ್ರದ ಜೊತೆಗೆ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಒಂದು ತೀರ್ಮಾನವನ್ನು ಪ್ರತ್ಯೇಕವಾಗಿ ಯಲಹಂಕ ಶಾಸಕ ವಿಶ್ವನಾಥ್ ಅವರು ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಶಾಸಕರು ಈ ವಿಚಾರವನ್ನು ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ವಿಪಕ್ಷವಾಗಿ ರಾಜ್ಯದಲ್ಲಿ ಇದ್ರೂ ಕೂಡ ಹಿಂದೂ ಧಾರ್ಮಿಕ ಕೇಂದ್ರದ ವಿಚಾರದಲ್ಲಿ ಒಂದಷ್ಟು ಅಪಪ್ರಚಾರಗಳು ನಡೀತಾ ಇದೆ ಮತ್ತು ಆ ಕ್ಷೇತ್ರದ ವಿಚಾರದಲ್ಲಿ ಪ್ರಶ್ನೆಯನ್ನ ಇಲ್ಲಿ ಮಾಡ್ತಿರುವಂತಹ ಕಾರಣಕ್ಕಾಗಿ ಧಾರ್ಮಿಕ ಕೇಂದ್ರ ಜೊತೆ ನಾವು ನಿಲ್ಲಬೇಕನ್ನುವಂತ ಒಂದು ತೀರ್ಮಾನವನ್ನ ಬಿಜೆಪಿ ತೆಗೆದುಕೊಳ್ಳಬೇಕನ್ನುವಂಥದ್ದನ್ನ ಸ್ವತಃ ಶಾಸಕರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಒತ್ತಾಯವನ್ನ ಮಾಡಿದ್ರು. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಶಾಸಕರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು, ಆ ಮೂಲಕ ಕ್ಷೇತ್ರದ ಜೊತೆಗೆ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ಬಿಜೆಪಿ ಕೊಡಬೇಕು. ಬೇಕೆಂದ್ರೆ ಬಿಜೆಪಿ ಹಿಂದುತ್ವದ ಸಿದ್ಧಾಂತವನ್ನ ಮುಂದಿಟ್ಟುಕೊಂಡು ಬಂದಿರುವಂತಹ ಕಾರಣಕ್ಕಾಗಿ ಈ ಸಂದರ್ಭಕ್ಕೆ ನಿಲ್ಲಬೇಕಾದಂತೂ ಬಿಜೆಪಿ ಕರ್ತವ್ಯ ಅನ್ನುವಂಥದ್ದನ್ನ ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈಗ ಶಾಸಕರ ಜೊತೆ ತೆರಳುವಂತಹ ತೀರ್ಮಾನವನ್ನು ಮಾಡಿರುವಂತದ್ದು. ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಶಾಸಕರು ಆರಂಭದಲ್ಲಿ ದೇವಸ್ಥಾನಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸ್ತಾರೆ. ಅವರ ಜೊತೆಗೆ ಉಳಿದಂತಹ ಶಾಸಕರ ಜೊತೆ ಕೂಡ ವಿಜೇಂದ್ರ ಭಾಗಿಯಾಗ್ತಾರೆ. ಉಜಿರೆಯಿಂದ ಧರ್ಮಸ್ಥಳದವರೆಗೆ ವಾಹನದಲ್ಲಿ ತೆರಳಿ ಪೂಜೆಯನ್ನು ಸಲ್ಲಿಸುವ ತೀರ್ಮಾನವನ್ನು ಸದ್ಯಕ್ಕೆ ತೆಗೆದುಕೊಳ್ಳಲಾಗಿದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.